ಅಂಗವಿಕಲ ಮಕ್ಕಳನ್ನ ದತ್ತು ಪಡ್ಕೊಂಡಿದ್ದಾರೆ. ಅವ್ರ ಮಕ್ಕಳು ಸಾಹಿತ್ಯ ಚೇಂಬರ್ ಅನ್ನ ನೋಡ್ಬೇಕಂತ ಅಂದಾಗ ಅವರಿಗೆ ಮಕ್ಕಳನ್ನ ಕರ್ಕೊಂಡು ವೀಲ್ ಚೇರ್ ಬಂದಾಗ ಆ ಚೇಂಬರ್ ನೋಡಕ್ಕೆ ಆಗಲಿಲ್ಲ. ಅದೇ ಸಮಯದಲ್ಲಿ ಸಾಹೇಬರಿಗೆ ನೋವಾದಾಗ ಆ ಇಡೀ ಸುಪ್ರೀಂ ಕೋರ್ಟ್ ಅನ್ನೇ ಮಾಡಿಫಿಕೇಶನ್ ಮಾಡಿ ಅಂಗವಿಕಲರಿಗೆ ಕೂಡ ಅನುಕೂಲ ಆಗದೆ ಅನ್ನೋದನ್ನು ಸಾಹೇಬರು ಮಾಡಿದ್ದಾರೆ. ಅಂತ ಒಂದು ಅಭಿಪ್ರಾಯವನ್ನ ನಿನ್ನೆ ಒಂದು ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ಮಾನ್ಯ ಎಲ್ಲ ಮಾಡಬಹುದು. ಅಪೋಸಿಟ್ ಶೋಲ್ಡರ್ ಹಾಕಬೇಕು. ಅಪೋಸಿಟ್ ಶೋಲ್ಡರ್ ಹಾಕಿದ್ರೆ ಸ್ಟ್ರೆಂತ್ ಇರಬೇಕು. ಅಪೋಸಿಟ್ ಸ್ಟ್ರೆಂತ್ ಇರಬೇಕು. ಓಪನ್ ಆಗ್ತದೆ. ಓಪನ್ ಆಗ್ತದೆ. ಓಪನ್ ಆಗ್ತದೆ. ಏನು ಮಾಡೋದು? ಏನ್ ಮಾಡೋದು? ಕಂಟ್ರೋಲ್ ಅಪೋಸಿಟ್ ಸೈಡ್. ಕಂಟ್ರೋಲ್ ಅಪೋಸಿಟ್ ಸೈಡ್. ಇದ್ರೊಳಗೆ ಮತ್ತೆ ಲಾಕ್ ಬೇಕು. ಹಿಂಗೆ ಇದ್ದಿದ್ದ ಆಯ್ತು ಬರ್ಬೋದು. ನೆಕ್ಸ್ಟ್ ಇದು ನೀವು ಇದನ್ನು ಕೆಲಸ ಮಾಡೋದು ಬೇಕು. ಈ ಕಡೆ ಲಾಕ್ ಮಾಡಿ ಹಿಂಗೆ ಮಾಡಿ ಈ ಕಡೆ ಲಾಕ್ ಮಾಡಿದ್ರೆ ಅಂದ್ರೆ ಬಕೆಟ್ ಇದಕ್ಕೆ ಎತ್ತಬಹುದು. ಹಿಂಗೆ ಮಾಡಿ ಎತ್ತಿದ್ರೆ ಬಕೆಟ್ ಎತ್ತಬಹುದು. ನನ್ನ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ನನಗೆ ಮೊದಲು ಕುವೆಂಪುರವರ ಒಂದು ವ್ಯಾಖ್ಯೆ ನೆನಪಾಗ್ತದೆ. ಏನಾದರೂ ಆಗು ಮೊದಲು ಮಾನವನಾಗು ಅನ್ನುವಂಥದ್ದನ್ನು. ಏಕೆಂದರೆ ಎಲ್ಲರೂ ನಾವು ಮನುಷ್ಯರಾಗಿರ್ತೇವೆ. ಆದರೆ ಮಾನವನಾಗಬೇಕಾದ್ರೆ ನಮ್ಮಂಗೆ ಇತರರು ಕೂಡ ಬದುಕಬೇಕು ಅನ್ನುವಂಥದ್ದನ್ನು ಯಾರು ತಿಳ್ಕೊಂಡಿದ್ದಾರೆ ಅವರು ಮಾನವರಾಗ ಸಾಧ್ಯತೆ ಇದೆ. ನಾನು ನ್ಯಾಯಾಧೀಶನಾಗಿದ್ದರಿಂದ ನಮ್ಮ ಸಂವಿಧಾನದ ಬಗ್ಗೆ ತಮಗೆ 2 ಮಾತುಗಳನ್ನು ಹೇಳ್ತೀನಿ. ಆರ್ಟಿಕಲ್ 21 ಜೀವಿಸುವ ಹಕ್ಕು ಅನ್ನುವಂಥದ್ದನ್ನ ನಮ್ಮ ಸಂವಿಧಾನದಲ್ಲಿ ಬರೆಯಲಾಗಿದೆ. ಜೀವಿಸುವ ಹಕ್ಕು ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಗೌರವವಾಗಿ ಬದುಕಬೇಕೆಂಬಂಥದ್ದನ್ನ ಸಂವಿಧಾನದ ಆಶೆ ಆಗಿದೆ. ನಮ್ಮ ಸಂವಿಧಾನದ ಆಶೆ ಮುಂದುವರೆದು ಹೇಳ್ತದೆ. ಆರ್ಟಿಕಲ್ 51A ಕೇವಲ ಮನುಷ್ಯರೊಂದು ಅಲ್ಲೇ ಸಕಲ ಜೀವರಾಶಿಗಳು ಗೌರವವಾಗಿ ನೆಲದಲ್ಲಿ ಬದುಕಬೇಕು ಅನ್ನೋದನ್ನ ನಮ್ಮ ಸಂವಿಧಾನದಲ್ಲಿ ಹೇಳ್ಕೊಟ್ಟದೆ. ಅದಕ್ಕೆ ನಾವು ಕಾನೂನುಗಳನ್ನು ಚೌಕಟ್ಟನ್ನು ಒಪ್ಪಿಕೊಂಡು 26 ನವೆಂಬರ್ 1949 ಸಂವಿಧಾನ ನಾವು ಅರ್ಪಿಸಿಕೊಂಡಿದ್ದೇವೆ. ಆ ಸಂವಿಧಾನ पहले मेजरमेंट लिया है. 1 महीने के पहले 16 जून को मेजरमेंट हुआ ನೌಕರಿ ಜಾಯ್ನ್ ಆಗೋದು ಇದರಲ್ಲೇ ಬರಕ್ಕೂ ಬರ್ತದೆ. ನಿಮ್ಮ ಪ್ರಯತ್ನ ಬೇಕಷ್ಟೇ. ನಿಮ್ಮ ಪ್ರಯತ್ನ ಇದ್ರೆ ಎಲ್ಲ ಹಾಕಿ ಇದು ಬೇಕಾದ್ರೆ ಮತ್ತೆ ಆ ಕಡೆ ಹೊರಡ್ಸಕ್ ಬರ್ತದೆ. ಹೆಂಗ್ ಬೇಕು ಯಾವ ಹೆಂಗ್ ಕಂಫರ್ಟಬಲ್ ಬೇಕು ಹೊರಡ್ಸಕ್ ಬರ್ತದೆ. ಹಿಂದೆ ಅಪೋಸಿಟ್ ಹೆಂಗ್ ಇದು ಮಾಡಬೇಕು ನೀವು ಕೂಡ ಮಾಡ್ಕೋಬೇಕಷ್ಟೇ.
Everybody requires we wanted to have one permanent setup. Now we are taking again every 3 months, 6 months. People are coming from Raichur,